ಮುಜ್ತಬಾ ಖಮೇನಿ ಏನು ಫೆಬ್ರವರಿ 28ರಂದು ಗಂಭೀರವಾಗಿ ಗಾಯಗೊಂಡಿದ್ರಲ್ಲ ಮುಜ್ತಬಾ ಖಮೇನಿ, ಅವರ ಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಏನೊಂದು ಫೆಬ್ರವರಿ 28ರಂದು ಯುದ್ಧ ಆರಂಭ ಆಯಿತು, ಫೆಬ್ರವರಿ 27ರ ರಾತ್ರಿ ಯುದ್ಧ ಆರಂಭ ಆಯಿತು. ಫೆಬ್ರವರಿ 28ರಂದು ಒಂದು ಆಘಾತಕಾರಿ ಸುದ್ದಿಯನ್ನು, ಒಂದು ರೀತಿಯಾದಂಥ ಅಮೆರಿಕ ಮತ್ತು ಇಸ್ರೇಲ್ಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಂಥ ಮಾಹಿತಿ ಅದು. ಏನಂದರೆ ಫೆಬ್ರವರಿ 28ರಂದು ದೊಡ್ಡ ಮಟ್ಟದ ಒಂದು ವಾಯುದಾಳಿಯನ್ನು ಅಮೆರಿಕ ಮತ್ತು ಇಸ್ರೇಲ್ ಸಂಘಟಿಸ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಅಂದಿನ ಇರಾನ್ನ ಒಂದು ಸರ್ವಾಧಿಕಾರಿಯಾಗಿದ್ದರು, ಸರ್ವೋಚ್ಚ ನಾಯಕರಾಗಿದ್ದರು ಅಯಾತುಲ್ಲಾ ಅಲಿ ಖಮೇನಿ, ಅವರು ತಮ್ಮ ಒಟ್ಟು 40 ಜನ ಕಮಾಂಡರ್ಗಳ ಜೊತೆ ಕೂತ್ಕೊಂಡು ಸಭೆ ನಡೆಸಿದ್ದಂಥ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಒಂದು ವಾಯುದಾಳಿಯನ್ನು ನಡೆಸಿತ್ತು. ಭಾರೀ ಪ್ರಮಾಣದ ಬಾಂಬ್ ದಾಳಿ ನಡೆದಿತ್ತು ತೆಹರಾನ್ನಲ್ಲಿ. ಈ ಸಂದರ್ಭದಲ್ಲಿ ಏನೊಂದು ಅಯಾತುಲ್ಲಾ ಅಲಿ ಖಮೇನಿ ಅವರಿದ್ದರು, ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಆದರೆ ಅವರ ಸಾವಿನ ಸುದ್ದಿಯನ್ನು 2 ದಿನಗಳ ನಂತರ ಇರಾನ್ ಅಧಿಕೃತವಾಗಿ ಹೇಳಿತ್ತು, ಅಯಾತುಲ್ಲಾ ಅಲಿ ಖಮೇನಿ ಅವರು ಇನ್ನಿಲ್ಲ. ಶಿಯಾ ಸಮುದಾಯದ ಅತ್ಯಂತ ಪ್ರಬಲ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರು, ಸರ್ವೋಚ್ಚ ನಾಯಕ, ಅವರು ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಮುಜ್ತಬಾ ಖಮೇನಿ ಏನಿದ್ದಾರೆ ಅವರಿಗೆ ಪಟ್ಟ ಕಟ್ಟಲಾಗಿತ್ತು, ಇರಾನ್ನ ಸರ್ವೋಚ್ಚ ನಾಯಕ ಪಟ್ಟ. ಆದರೆ ಆ ಒಂದು ಘಟನೆ ಏನು ನಡೆದಿತ್ತು, ಆ ದಿನ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವ್ರನ್ನ ರಷ್ಯಾಗೆ ರವಾನೆ ಮಾಡಲಾಗಿದೆ ಅಂತೆಲ್ಲ ಮಾಹಿತಿ ಇತ್ತು. ಹಾಗೆ ನೋಡಿದ್ರೆ ಭಾರತ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಅಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ. ಜೊತೆಗೆ ನಮ್ಮಲ್ಲಿ ಮಾಧ್ಯಮಗಳು ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಮಾಧ್ಯಮಗಳು ಸುದ್ದಿಯನ್ನು ಕೊಡೋದ್ರ ಜೊತೆಗೆ ಎಷ್ಟೋ ಸರಿ ಸ್ಪೆಕ್ಯುಲೇಷನ್ಸ್ ಕೂಡ ಮಾಡಿಬಿಡ್ತವೆ. ಜೊತೆಗೆ ಏನೊಂದು ಸುದ್ದಿ ಇದೆ ಅದನ್ನು ಕ್ಷಣ ಕ್ಷಣಕ್ಕೂ ಫಾಲೋ ಮಾಡ್ತಿರುತ್ತೆ. ಆದರೆ ಇರಾನ್ನಂಥ ದೇಶದಲ್ಲಿ ಮಾಧ್ಯಮಗಳು ಅತ್ಯಂತ ಒಂದು ರೀತಿ ನಿರ್ಬಂಧಿತ ಆಗಿರುತ್ತೆ. ಅಲ್ಲಿರುವಂಥ ಎಲ್ಲ ಮಾಧ್ಯಮಗಳು ಬಹುತೇಕ ಸರ್ಕಾರಿ ಸ್ವಾಮ್ಯದ ಮಾಧ್ಯಮಗಳು. ಇನ್ನು ಸಾಮಾಜಿಕ ಜಾಲತಾಣಗಳಿಗೂ ಕೂಡ, ಇಂಟರ್ನೆಟ್ಗೂ ಕೂಡ ನಿರ್ಬಂಧ ಏರಲಾಗಿದೆ. ಹಂಗಾಗಿ ಮುಜ್ತಬಾ ಖಮೇನಿ ಅವತ್ತೇನು ಗಾಯಗೊಂಡಿದ್ರು ಫೆಬ್ರವರಿ 28ರಂದು ಗಂಭೀರವಾಗಿ, ಅವರ ಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಸಿಗ್ತಿರಲಿಲ್ಲ. ಏನೊಂದು ಅವತ್ತು ಒಂದು ಘಟನೆ ನಡೀತು, ಆ ಘಟನೆಯಲ್ಲಿ ಕೇವಲ ಮುಜ್ತಬಾ ಖಮೇನಿ ಅವರಷ್ಟೇ ಗಾಯಗೊಂಡಿರಲಿಲ್ಲ, ಅವರು ದೈಹಿಕವಾಗಿ ಅಷ್ಟೇ ಇಲ್ಲ, ಮಾನಸಿಕವಾಗಿ ಘಾಸಿಗೊಂಡಿದ್ರು. ಯಾಕೆಂದರೆ ತಮ್ಮ ತಂದೆಯನ್ನು ಕಳ್ಕೊಂಡಿದ್ರು, ಜೊತೆಗೆ ಹೆಂಡತಿ ಮತ್ತು ಮಗನನ್ನು ಕೂಡ ಈ ಒಂದು ದಾಳಿನಲ್ಲಿ ಮುಜ್ತಬಾ ಖಮೇನಿ ಅವರು ಕಳ್ಕೊಂಡಿದ್ರು. ಒಂದು ಸನ್ನಿವೇಶದಲ್ಲಿದ್ದಂಥ ಮುಜ್ತಬಾ ಖಮೇನಿ ಅವ್ರನ್ನ, ತೀರಾ ಗಾಯಗೊಂಡಿದ್ದ ಅವರನ್ನು ಒಂದು ರಹಸ್ಯ ಸ್ಥಳಕ್ಕೆ ರವಾನೆ ಮಾಡಲಾಗಿತ್ತು. ಇವಾಗಲೂ ಕೂಡ ಮುಜ್ತಬಾ ಖಮೇನಿ ಅದೇ ಒಂದು ರಹಸ್ಯ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಮುಜ್ತಬಾ ಖಮೇನಿ ಅವ್ರಿಗೆ ಈ ಒಂದು ರಹಸ್ಯ ಸ್ಥಳದಲ್ಲೇ ಚಿಕಿತ್ಸೆ ನಡೀತಾ ಇದೆ. ಅದು ಕೂಡ ಚಿಕಿತ್ಸೆ ನಡೀತಿರೋದು ಇರಾನ್ನ ಅಧ್ಯಕ್ಷ ಏನಿದ್ದಾರೆ ಮಸೂದ್ ಪೆಜೆಶ್ಕಿಯಾನ್ ಅವರ ಸಾರಥ್ಯದಲ್ಲಿ. ನೀವು ಕೇಳ್ಬೋದು, ಇರಾನ್ನ ಅಧ್ಯಕ್ಷರಿಗೂ ಈ ಚಿಕಿತ್ಸೆಗೂ ಏನು ಸಂಬಂಧ ಅಂತ. ಏನಂದರೆ ಅವರು ಬೇಸಿಕಲಿ ಒಬ್ಬ ಡಾಕ್ಟರ್, ಬರೀ ಡಾಕ್ಟರ್ ಮಾತ್ರ ಅಲ್ಲ, ಹೃದ್ರೋಗ ತಜ್ಞ ಕೂಡ. ಅವರು ಒಬ್ಬ ಹೃದ್ರೋಗ ತಜ್ಞರಾಗಿ ಇರಾನ್ ದೇಶದಲ್ಲಿ ಭಾರಿ ಹೆಸರನ್ನು ಮಾಡಿದ್ರು ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ. ಆ ನಂತರ ರಾಜಕೀಯಕ್ಕೆ ಬಂದಾಗಲೂ ಕೂಡ ಈಗೇನು ಮುಜ್ತಬಾ ಖಮೇನಿ ಅವರು ಈ ರೀತಿಯಾದಂಥ ಗಂಭೀರ ಸ್ವರೂಪದ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ, ಈ ಒಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರ ಒಂದು ನಿಗಾದಲ್ಲಿ, ಕಣ್ಗಾವಲಿನಲ್ಲೇನೆ ಅವ್ರಿಗೆ ಈ ಒಂದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ರಹಸ್ಯ ಸ್ಥಳದಲ್ಲಿ. ಮತ್ತು ಮುಜ್ತಬಾ ಖಮೇನಿಗೆ ಏನಾಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಒಂದು ಕಾಲಿಲ್ಲ ಅಂತ ತಿಳಿದು ಬಂದಿದೆ. ಅದಕ್ಕೆ ಒಂದು ಕೃತಕ ಕಾಲನ್ನು ಅಳವಡಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಮತ್ತು ಒಂದು ಕೈ ಕೂಡ ಊನ ಆಗಿದೆ ಅನ್ನೋ ಮಾಹಿತಿ ಇದೆ. ಆ ಕೈಗೆ ಸಾಕಷ್ಟು ಶಸ್ತ್ರಚಿಕಿತ್ಸೆಗಳನ್ನ ಕೂಡ ಮಾಡಲಾಗಿದೆ. ಇನ್ನು ಮುಖ ಮತ್ತು ತುಟಿ ಸುಟ್ಟು ಹೋಗಿದೆ ಅನ್ನೋ ಮಾಹಿತಿ ಇದೆ. ಮುಖ ಮತ್ತು ತುಟಿಯನ್ನು ಸರಿಪಡಿಸೋದಕ್ಕೋಸ್ಕರ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಎಷ್ಟು ಪರ್ಸೆಂಟೇಜ್ ಸುಟ್ಟೋಗಿದೆ, ಅವರು ಪ್ರಜ್ಞಾಹೀನರಾಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ, ಅವರು ಪ್ರಜ್ಞಾಹೀನರಾಗಿಲ್ಲ, ದೈಹಿಕವಾಗಿ ಕುಗ್ಗೋಗಿದ್ದಾರೆ, ಆದರೆ ಮಾನಸಿಕವಾಗಿ ತುಂಬಾ ಸದೃಢರಾಗಿದ್ದಾರೆ ಅಂತೇಳ್ಬಿಟ್ಟು ಇರಾನ್ನ ಅಧ್ಯಕ್ಷರಿದ್ದಾರೆ ಮಸೂದ್ ಪೆಜೆಶ್ಕಿಯಾನ್ ಅವರ ಸಹವರ್ತಿಗಳು ಒಂದು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತೇಳ್ಬಿಟ್ಟು ಇಡೀ ವಿಶ್ವ ಮಟ್ಟದಲ್ಲಿ ಇವಾಗ ಸುದ್ದಿ ಆಗ್ತಾ ಇದೆ. ಅಂದರೆ ಮಾಹಿತಿಯ ಮೂಲ ಯಾವುದು ಅಂತಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ. ಈ ಮಾಹಿತಿ ಪ್ರಕಟ ಆಗಿರೋದು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ. ನ್ಯೂಯಾರ್ಕ್ ಟೈಮ್ಸ್ಗೆ ಈ ಮಾಹಿತಿಯನ್ನು ಸಿಕ್ಕಿರೋದು ಮಸೂದ್ ಪೆಜೆಶ್ಕಿಯಾನ್ ಇದ್ದಾರೆ ಇರಾನ್ನ ಅಧ್ಯಕ್ಷ, ಅವರ ಒಂದು ಸಹವರ್ತಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಈಗ ತಿಳಿದು ಬರುತ್ತಿರುವಂಥ ವಿಚಾರ. ಇನ್ನು ಈ IRGC ಕಮಾಂಡರ್ಗಳೇನಿದ್ದಾರೆ, ಈ ಇರಾನ್ ದೇಶಾದ್ಯಂತ ಇರುವಂಥ IRGC ಕಮಾಂಡರ್ಗಳು, ಅವರು ಕಾಲಕ್ಕೆ ಮುಜ್ತಬಾ ಖಮೇನಿ ಅವ್ರ ಜೊತೆ ಮಾತಾಡ್ತಿದ್ದಾರೆ, ಚರ್ಚಿಸ್ತಾ ಇದ್ದಾರೆ, ಏನೊಂದು ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ವಿವರಿಸ್ತಾ ಇದ್ದಾರೆ. ಆ ವಿವರಣೆಗಳ ಆಧಾರದ ಮೇಲೆಗೆ ಈ ಮುಜ್ತಬಾ ಖಮೇನಿ ಅವರು ಆದೇಶವನ್ನು ನೀಡ್ತಿದ್ದಾರೆ ಅನ್ನೋ ಮಾಹಿತಿ. ಅಂದರೆ ಅವರು ಬೆಡ್ ರಿಡನ್ ಆಗಿದ್ದಾರೆ, ಹಾಸಿಗೆಯಲ್ಲಿ ಮಲಗಿರೋಂಥ ವ್ಯಕ್ತಿನೇ, ಕೈಕಾಲು ಊನ ಆಗಿರೋಂಥ ವ್ಯಕ್ತಿನೇ ಈ ರೀತಿ ಸಲಹೆ ಸೂಚನೆಗಳನ್ನು ಆಧರಿಸಿ ಒಂದು ಆದೇಶಗಳನ್ನು ನೀಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ನೀವು ಕೆಲವು ದಿನಗಳ ಹಿಂದೆ ಗಮನಿಸಿರ್ಬೋದು, ಇಂಟರ್ನೆಟ್ಟಲ್ಲಿ AI ವಿಡಿಯೋ ಒಂದು ಓಡಾಡ್ತಿತ್ತು. ಏನಂದರೆ ಇಸ್ರೇಲ್ನಲ್ಲಿರುವಂತಹ ಒಂದು ಡಿಮೋನಾ ಅನ್ನೋ ಕಡೆ
ಇರಾನ್ ಒಂದು ದಾಳಿ ನಡೆಸ್ತು, ಒಂದು ಕ್ಷಿಪಣಿ ದಾಳಿ. ಆ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ಸಮಗ್ರವಾದಂಥ ತಂತ್ರಗಾರಿಕೆ ಮಾಡಿದ್ದು ಮಜ್ತಬಾ ಖಮೇನಿ. ಒಂದು ರೀತಿ ಹೀರೋ ಥರ ಅವರು ವಾರ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದು, ಆ ಥರದ್ದೆಲ್ಲ ವಿಡಿಯೋಗಳು ಓಡಾಡ್ತಿತ್ತು. ಆದರೆ ಆ ವಿಡಿಯೋಗಳೆಲ್ಲ ಸುಳ್ಳು. ಜೊತೆಗೆ ಇದೇ ಮಜ್ತಬಾ ಖಮೇನಿ ಅವರು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಮಾತಾಡ್ತಿರೋ ಥರದ ವಿಡಿಯೋಗಳು ಕೂಡ ಓಡಾಡ್ತಿತ್ತು, ಫೋಟೋಗಳು ಓಡಾಡ್ತಿತ್ತು. ಅದು ಕೂಡ ಅಂತ ಹೇಳ್ಬಿಟ್ಟು ಇವಾಗ ಮಾಹಿತಿ ಇರಾನ್ನಿಂದನೇ ಅಧಿಕೃತವಾಗಿ ಬರ್ತಾ ಇದೆ. ಯಾಕೆಂದರೆ ಬೆಡ್ ರಿಡನ್ ಆಗಿರುವಂಥ ವ್ಯಕ್ತಿಗೆ ಅವರು ಡಾಕ್ಟರ್ ಮತ್ತು ವೈದ್ಯಕೀಯ ಸಲಹೆಗಾರರು ಯಾರು ಇರ್ತಾರೆ ಅವರು ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. IRGCಯ ಕೆಲವು ಪ್ರಮುಖ ಟಾಪ್ ಕಮಾಂಡರ್ಗಳು ಮಾತ್ರ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಇದೆ. ಅವರು ಸಾರ್ವಜನಿಕವಾಗಂತೂ ಕಾಣಿಸ್ಕೊಳಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು ವಾರ್ ರೂಮ್ಗೆ ಹೋಗಿದ್ರು, ನಡ್ಕೊಂಡು ಹೋದ್ರು ಆರಾಮಾಗಿ. ಸಾಮಾನ್ಯ ದಿನಗಳಲ್ಲಿ ಅವರು ಮೊದಲು ಹೆಂಗಿದ್ರು ಅದೇ ರೀತಿ ನಡ್ಕೊಂಡು ಹೋದ್ರು ಅನ್ನೋದೆಲ್ಲ ವಿಡಿಯೋಗಳು ಅನ್ನೋ ಮಾಹಿತಿ ಇದೀಗ ಹೊರಗಡೆ ಬರ್ತಾ ಇದೆ. ಜೊತೆಗೆ ಮಜ್ತಬಾ ಖಮೇನಿ ಅವರ ಚೇತರಿಕೆ ಯಾವಾಗ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಿರೋದು. ಅವರು ಸಂಪೂರ್ಣವಾಗಿ ಚೇತರಿಕೆ ಆದ ನಂತರ ಸಾರ್ವಜನಿಕವಾಗಿ ಬಹಿರಂಗವಾಗಿ ಕಾಣಿಸ್ಕೊಳ್ತಾರಾ? ಅದು ಮೊದಲನೇ ಪ್ರಶ್ನೆ. ಎರಡನೇದು, ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿನ ಇರಾನ್ ಕೈಗೊಳ್ಳುತ್ತಾ? ಅಮೆರಿಕ ಮೇಲೆ ನೇರವಾಗಂತೂ ಇರಾನ್ ದಾಳಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇರಾನ್ನ ಮುಖ್ಯ ಭೂಮಿಯಿಂದ ಅಮೆರಿಕ ತುಂಬ ದೂರದಲ್ಲಿದೆ. ಅಮೆರಿಕನ ಹಿಟ್ ಮಾಡುವಂಥ ಅಷ್ಟು ಪ್ರಬಲವಾಗಿರುವಂಥ ಕ್ಷಿಪಣಿಗಳು ಇರಾನ್ ಬಳಿ ಇಲ್ಲ. ಆದರೆ ಇಸ್ರೇಲ್ಗಂತೂ ಹಿಟ್ ಮಾಡ್ಬೋದು. ಈ ಒಂದು ಪ್ರತೀಕಾರ ದಾಳಿ ಕೈಗೊಳ್ತಾರಾ? ಅದು ಈಗಿರುವಂಥ ಪ್ರಶ್ನೆ. ಅದ್ರ ಜೊತೆಯಲ್ಲೇ ಮತ್ತೊಂದು ಪ್ರಶ್ನೆ ಏನಿರೋದು ಅಂದರೆ, ಮಜ್ತಬಾ ಆದೇಶದನ್ವಯ ಈಗಾಗಲೇ ಅರ್ಮುಜ್ ಜಲಸಂಧಿನಲ್ಲಿ IRGC ದಿಗ್ಬಂಧನ ಮಾಡಿದೆ. ಅಂದರೆ ಏನೊಂದು ಅರ್ಮುಜ್ ಜಲಸಂಧಿ ಇದೆ, 23 ಕಿಲೋಮೀಟರ್ ಒತ್ತು ವ್ಯಾಪ್ತಿ ಅಂತ ಒಂದು ಅರ್ಮುಜ್ ಜಲಸಂಧಿನಲ್ಲಿ ಹಡಗುಗಳು ಸಾಗೋದಕ್ಕೆ ಕೇವಲ 4 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಆಳ ಸಮುದ್ರ ಬೇಕು. ಯಾಕೆಂದರೆ ನಾರ್ಮಲ್ ಸಮುದ್ರದಲ್ಲಿ ಹೋದರೆ ಹಡಗು ತಳ ಕಚ್ಕೊಂಡ್ಬಿಡುತ್ತೆ. ಹಂಗಾಗಿ ಆ 4 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾತ್ರ ಹಡಗು ಸಂಚರಿಸಬೇಕು. ಪ್ರಮುಖವಾಗಿ ಆ 4 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅದು ಇರಾನ್ನ ಒಂದು ವ್ಯಾಪ್ತಿನಲ್ಲಿ ಬರುತ್ತೆ, ಜಲಗಡಿನಲ್ಲಿ ಬರುತ್ತೆ. ಹಂಗಾಗಿ ಇರಾನಲ್ಲಿ ತನ್ನ ಸ್ಪೀಡ್ ಬೋಟ್ಗಳನ್ನು ಹಾಕೊಂಡು IRGC ಅಲ್ಲಿ ಒಂದು ದಿಗ್ಬಂಧನನ ವಿಧಿಸಿಟ್ಟಿದೆ. ಹಂಗಾಗಿ ಯಾವುದೇ ಒಂದು ಕೊಲ್ಲಿ ರಾಷ್ಟ್ರಗಳಿಂದ, ಅದು ಕತಾರ್ ಇರ್ಬೋದು, ಬಹರೇನ್ ಇರ್ಬೋದು, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ, ಎಲ್ಲ ದೇಶಗಳಿಂದ ಬರುವಂಥ ತೈಲ ಮತ್ತು ಅನಿಲವನ್ನು ಹೊತ್ತ ಹಡಗುಗಳು ಈ ಅರ್ಮುಜ್ ಜಲಸಂಧಿಯನ್ನು ದಾಟಕ್ಕೆ ಆಗ್ತಿಲ್ಲ. ಭಾರತದ್ದೇ ಸುಮಾರು 15ಕ್ಕೂ ಹೆಚ್ಚು ಹಡಗುಗಳು ಸಿಲುಕೊಂಡಿದ್ದಾವೆ. ಕೆಲವೇ ದಿನಗಳ ಹಿಂದೆ ಮಾಹಿತಿ ಬಂದಿತ್ತು, ಇದೇ IRGC ಸ್ಪೀಡ್ ಬೋಟ್ಗಳ ಮೂಲಕ ದಾಳಿ ನಡೆಸಿ ಭಾರತದ 2 ಹಡಗುಗಳ ಮೇಲೆ ದಾಳಿ ನಡೆದಿತ್ತು, ಗುಂಡಿನ ದಾಳಿ ನಡೆದಿತ್ತು. ಹಂಗಾಗಿ ಹಡಗುಗಳ ಸಂಚಾರ ಸ್ತಬ್ಧ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಅರ್ಮುಜ್ ಜಲಸಂಧಿ ನೀವೇನು ನೋಡ್ತಿದ್ದೀರಾ, ಈ ಒಂದು ಆಳ ಸಮುದ್ರ ವ್ಯಾಪ್ತಿ ಏನು ಬರುತ್ತೆ, ಇಲ್ಲಿಂದ ಹಡಗುಗಳು ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗ್ತಿಲ್ಲ. ಒಂದು ಕಡೆ ಇಲ್ಲಿದು ಬ್ಲಾಕ್ಔಟ್ ಮಾಡಿದರೆ, ಮತ್ತೊಂದು ಕಡೆ ನೀವು ಇಲ್ಲಿ ರೆಡ್ ಕಲರಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಅಮೆರಿಕ ಬ್ಲಾಕ್ಔಟ್ ಮಾಡಿದೆ. ಇಲ್ಲಿ ಅಮೆರಿಕ ಬ್ಲಾಕ್ಔಟ್ ಮಾಡಿರೋದು ಏನೊಂದು ಇರಾನ್ನಿಂದ ಬರುವಂತಹ, ಇರಾನ್ನ ಪ್ರಮುಖವಾದ ಬಂದರುಗಳು ಯಾವುದಾದಿದೆ ಅಲ್ಲಿಂದ ಬರುವಂಥ ಎಲ್ಲ ಹಡಗುಗಳನ್ನು ಅಮೆರಿಕ ತಡೀತಾ ಇದೆ. ಅಂದರೆ ಇರಾನ್ಗೆ ಬರುವ ಮತ್ತು ಹೋಗುವ ಹಡಗುಗಳನ್ನು ಅಮೆರಿಕ ತಡೀತಾ ಇದ್ದರೆ, ಇನ್ನು ಯಾವುದು ಕೊಲ್ಲಿ ರಾಷ್ಟ್ರಗಳಿಂದ ಅರಬ್ಬಿ ಸಮುದ್ರಕ್ಕೆ ತೆರಳುವಂಥ ಹಡಗುಗಳನ್ನು ಇರಾನ್ ತಡೀತಾ ಇದೆ. ಇಂಥ ಒಂದು ದಿಗ್ಬಂಧನ ವಿಧಿಸಿರೋದು ಕೂಡ ಮಜ್ತಬಾ ಆದೇಶದ ಅನ್ವಯನೇ ಅನ್ನೋ ಒಂದು ಮಾಹಿತಿ ಪ್ರಕಟ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಮಜ್ತಬಾ ಖಮೇನಿಯವರ ಪರಿಸ್ಥಿತಿ ಹೆಂಗಿದೆ? ಮತ್ತು ಇಲ್ಲಿ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ, ಏನಂದರೆ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು. ಏನೊಂದು ಸಂಧಾನ ಸಭೆಗೆ ಇರಾನ್ ಸರ್ಕಾರ ಹೋಗುತ್ತೆ, ಆದರೆ ಇಲ್ಲಿ ನಿಜಕ್ಕೂ ಯುದ್ಧ ಮಾಡ್ತಿರೋದು IRGC, ತೀರ್ಮಾನ ಕೈಗೊಳ್ತಿರೋದು ಯಾರೊಂದು ಮಜ್ತಬಾ ಖಮೇನಿ ಇದ್ದಾರೆ ಸರ್ವೋಚ್ಚ ನಾಯಕ, ಅವರ ಅಂಡರಲ್ಲಿ ಬರುವಂಥದ್ದು IRGC ಇರಾನ್ ಸರ್ಕಾರದ ಮಾತು ಕೇಳ್ತಿಲ್ವಾ ಅನ್ನೋ ಒಂದು ಗೊಂದಲ, ಡೌಟ್ ಕೂಡ ಶುರುವಾಗಿದೆ. ಏನಕ್ಕೆ ಅಂದರೆ ಭಾರತದ ಜೊತೆಗೆ ಇರಾನ್ನ ಒಂದು ನಂಟು ತುಂಬ ಚೆನ್ನಾಗಿದೆ, ಇರಾನ್ ಸರ್ಕಾರದ ಬಾಂಧವ್ಯ ಚೆನ್ನಾಗಿದೆ. ಆದರೆ ಭಾರತದ ಹಡಗುಗಳನ್ನೇ ಬರೋದಕ್ಕೆ ನಿರ್ಬಂಧನ ವಿಧಿಸಿದ್ದಾರೆ. ಅಂದರೆ IRGC ಇರಾನ್ ಸರ್ಕಾರದ ಮಾತು ಕೇಳ್ತಿಲ್ವಾ? ಇದು ಕೇವಲ ಭಾರತದೊಂದು ಉದಾಹರಣೆ ಅಷ್ಟೇ. ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯಾವುದೇ ದೇಶದ ಹಡಗುಗಳನ್ನು ಬರೋದಕ್ಕೆ IRGC ಬಿಡ್ತಿಲ್ಲ. ಹಂಗಿರುವಾಗ ತಮ್ಮ ಏನೊಂದು ಸರ್ವೋಚ್ಚ ನಾಯಕ ಇದ್ದಾನೆ ಆತ ಬೆಡ್ ರಿಡನ್ ಆಗಿರೋ ಹಿನ್ನೆಲೆಯಲ್ಲಿ IRGC ಓವರ್ ಆಲ್ ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ಯಾ ಇಡೀ ದೇಶದ್ದು, ಇರಾನ್ ಸರ್ಕಾರದ ಮಾತು ಕೇಳ್ತಿಲ್ವಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಆದರೆ ಈ ಎಲ್ಲ ಚರ್ಚೆಗಳು ಮಾಧ್ಯಮಗಳಲ್ಲಿ ಶುರುವಾಗಿರೋದು. ನಿಜಕ್ಕೂ ಇರಾನ್ನ ಮುಖ್ಯ ಭೂಮಿಯಲ್ಲಿ ಅಸಲಿಯತ್ತಾಗಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸದ್ಯದ ಮಟ್ಟಿಗೆ ಖಮೇನಿಯವರ ಆರೋಗ್ಯ ಪರಿಸ್ಥಿತಿ ಬಗ್ಗೆನೇ ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಇರಾನ್ನ ಒಳಗಡೆ ಏನಾಗ್ತಿದೆ, ಇರಾನ್ ಮತ್ತೆ ಏನಾದರೂ ರಿಟಾಲಿಯೇಟರಿ ಸ್ಟ್ರೈಕ್ ಮಾಡೋದಕ್ಕೆ, ಪ್ರತಿ ದಾಳಿ ನಡೆಸೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಿದೆಯಾ? ಅಮೆರಿಕ ಮತ್ತು ಇಸ್ರೇಲ್ ಒಂದು ವೇಳೆ ಏನಾದರೂ ದಾಳಿ ನಡೆಸಕ್ಕೆ ಬಂದರೆ ಇರಾನ್ ಯಾವ ರೀತಿ ಪ್ರತ್ಯುತ್ತರ ಕೊಡುತ್ತೆ? ಆ ಎಲ್ಲ ಪ್ರಶ್ನೆಗಳಿದ್ದಾವೆ. ಈ ಹಂತದಲ್ಲಿ ಅಮೆರಿಕ ಮತ್ತು ಇಸ್ರೇಲ್
ಎರಡನೇ ಹಂತದ, ಇದು ಎರಡನೇ ಹಂತದ ಅಲ್ಲ, ಮೂರನೇ ಹಂತದ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಫೆಬ್ರವರಿನಲ್ಲಿ ದಾಳಿ ನಡೆಸಿತ್ತು, ಆನಂತರ ಫೆಬ್ರವರಿಯಿಂದ ಆರಂಭವಾದ ದಾಳಿ, ಮಧ್ಯದಲ್ಲಿ ಕದನ ವಿರಾಮ ಆಯಿತು, ಆನಂತರ ಮತ್ತೆ ದಾಳಿ ಶುರುವಾಯಿತು, ಮತ್ತೆ ಇವಾಗ ನಿಂತಿದೆ, ಮತ್ತೆ ಇವಾಗ ದಾಳಿ ಶುರುವಾದರೆ ಅದು ಮೂರನೇ ಹಂತದ ದಾಳಿ. ಅದು ಇದೇ ವರ್ಷದಲ್ಲಿ ಮೂರನೇ ಹಂತದ ದಾಳಿ. ಆ ದಾಳಿ ಅನ್ನೋದು ಶುರುವಾಗುತ್ತಾ, ಆ ದಾಳಿ ಶುರುವಾಗುತ್ತೆ ಅನ್ನೋದಕ್ಕೆ ಪೂರಕವಾದಂಥ ಕೆಲವೊಂದು ಘಟನೆಗಳು ನಡೀತಾ ಇದ್ದಾವೆ.